ಮಗನೇ ನೀನು ತಿನ್ನು, ನೋಡ್ತೀನಿ ಆಮೇಲೆ ಬಾಯಲ್ಲಿ ನೀರು ಬರ್ತೈತೆ. ಬಿಸಿ ಬಿಸಿ ನಿಮ್ಮ ಅಕ್ಕ ಆಗಿದ್ರೆ ಬಿಸಿ ಬಿಸಿನೇ ನನಗೆ ಇದು ಮಾಡ್ಕೊಂಡು ತಿನ್ಬಿಡ್ತಾಳೆ. ಫಸ್ಟ್ ಮಸಾಲ ತಿಂತೀನಿ. ಕಣ್ಣಲ್ಲೇ ಭರತನಾಟ್ಯ ಆಡ್ಬಿಟ್ಟಲ್ಲವ. ನನಗೆ ಮಟನ್ ಅಂದ್ರೆ ಸಖತ್ ಇಷ್ಟಪಡ್ತಾರೆ. ನೋಡು ನೀಟಾಗಿ ಮಟನ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಇಲ್ಲಿ ಚೆನ್ನಾಗಿದೆ. ತಿನ್ಬೇಡ ಹೊಡೋಗ್ಬಿಟ್ಟು ನಾಳೆ ತಿಂತೀನಿ. ಮಟನ್ ತಂದಿದ್ದೀನಿ. ಅವನು ನನ್ನ ಮಗ ಮಟನ್ ಬಯಸ್ಕೊಂಡಿದ್ದ, ಬಿರಿಯಾನಿ ಮಾಡಿ ಅಂತ. ಅವನ ಪಾಪ ಯಾವಾಗ ಪ್ರಿಯ ಕಾರ್ತಿಕ್ ಮಾಸದಲ್ಲಿ ತಿನ್ನೋಕ್ಕಾಗಿರ್ಲಿಲ್ಲ, ಅವನು ತಿಂದಿರಲಿ. ಮಟನ್ ತಂದಿದ್ದೀನಿ. ಇದರಲ್ಲಿ ಅರ್ಧ ಬಿರಿಯಾನಿ, ಇನ್ನರ್ಧ ಮಟನ್ ಮಸಾಲ ಮಾಡ್ತೀನಿ. ಮಟನ್ ಮಸಾಲಾನ ಹೇಗೆ ಮಾಡೋದು ಅಂತ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ ಇವತ್ತು. ಫ್ಯಾಟ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬಿರಿಯಾನಿಗೆ ಸ್ವಲ್ಪ ಫ್ಯಾಟ್ ಇರಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನಮ್ಮ ಅಪ್ಪ ಹೇಳ್ದಂಗೆ ಮಟನ್ ತರ್ತಾರದೀಗ. ಈಗ ಮಟನ್ ಅಂಗಡಿಯವರು ಪ್ರಿಯ ಪರಿಚಯ ಆಗ್ಬಿಟ್ಟವ್ರಲ್ವಾ, ಕೇಳಿ ಕೊಡ್ತಾರೆ. ಈಗ ಫಸ್ಟು ಮಟನ್ ಬೇಯಿಸ್ಕೊಂಡ್ಬಿಟ್ರೆ ಅದು ಬೇಗ ಬೇಯಲ್ವಲ್ಲ, ಹಾಗಾಗಿ ಸಪ್ರೇಟಾಗಿ ಒಂದು 3 ವಿಷಲ್ ಹಾಕಿಸ್ಕೊತೀನಿ. ಬಿರಿಯಾನಿಗೂ ಹೆಂಗೂ ಬೇಯಿಸ್ಕೊಳ್ಳೇಬೇಕು, ಫ್ರೈಗೂ ಹೆಂಗೂ ಬೇಯಿಸ್ಕೊಳ್ಳೇಬೇಕು. ಎರಡನ್ನೂ ಒಟ್ಟಿಗೆ ಹಾಕಿ ಕೂಗಿಸ್ಕೊತೀನಿ. ಜೊತೆಗೆ ಫ್ಯಾಟ್ ಹಾಕ್ಬಾರ್ದು. ಫ್ಯಾಟ್ ಹಾಕ್ಕೊಂಡ್ರೆ ಏನಾಗುತ್ತೆ, ಕಲಸೋದಂಗೆ ಆಗುತ್ತೆ, ಫ್ಯಾಟ್ ತಿನ್ನೋಕ್ಕೆ ಸಿಗಲ್ಲ. ಲಾಸ್ಟಲ್ಲಿ ಹಾಕೋಬೇಕು. ಇದೆಲ್ಲ ಅಡುಗೆ ಮನೆಯಲ್ಲೂ ಕೆಲಸ ಸುಮಾರಿದ್ದಾವೆ. ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅಲ್ಲೊಂದಷ್ಟು ಇರೋದನ್ನು ಜೋಡಿಸಿ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಪ್ರಿಯಮ್ಮ ಕಾಫಿ ಕುಡಿತೀಯ ನೀನು? ನಿನ್ಗೆ ಹಾಲು ಬೇಕಾ? ನನಗೆ ಕಾಫಿ ಮಾಡ್ಕೊಳ್ಳೋ ತನಕ ಹೆಚ್ಚು ಕಮ್ಮಿ ಪಾತ್ರೆಗಳೆಲ್ಲ ತೊಳೆದ್ಬಿಡ್ತೀನಿ. ನೀನು ಹಾಲು ಕುಡಿತೀವ ಪೌಡರಲ್ಲಿ? ಅದು ಡಿ ಪ್ರೋಟೀನ್ ಪೌಡರ್, ಅದು ಕುಡಿ, ಏನಾಗಲ್ಲ, ಒಳ್ಳೇದು. ಬಿ ಪ್ರೋಟೀನು ಐತೆ, ಡಿ ಪ್ರೋಟೀನ್ದು ಐತೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಕುಡಿ. ಓ, ಅದು ಹಾರ್ಲಿಕ್ಸ್ ಥರ ಅಲ್ಲ ಕಣಪ್ಪ, ಅದು 1/4 ಗಂಟೆಗೆ ಹೋಗಿ ಬಂದಿದ್ವಿ ಪ್ರೀತ. ಜಸ್ಟು 5:30ಕ್ಕೆ ಹೋದ್ವಿ, 5:45ಕ್ಕೆ ಡೋರ್ ಓಪನ್ ಮಾಡ್ತಾ ಇದ್ವಿ. ಬರೀ 1/4 ಗಂಟೆಗೆ ಹೋಗಿ ಬಂದಿದ್ವಿ. ಮಟನ್ ತೊಗೊಂಡು, ಮಟನ್ ಮಸಾಲ ತೊಗೊಂಡು, ಶಾಂಪು, ಕಾಫಿ ಪುಡಿ ಎಲ್ಲನೂ ತೊಗೊಂಡು ಬಂದ್ವಿ. ನೀನು ಇನ್ನೂ ಮಲ್ಗೆ ಇದೆಯಾ? ಇವನೇ ಕೇಳಿದ್ದು ಮಟನ್ ಬೇಕು ಅಂತ. ಬಂದೇ ಅಪ್ಪಿ. ಯಾಕವ ನೋಡಿ ಇವಳ್ದೊಂದು ತರಲೆ ಒಂದು ಮಗಳೇ ಸ್ಟೆಪ್ ಜಡ್ ಹಾಕಿಸ್ಕೊಂಡವ್ರು. ಏನು ನನಗೆ ಹೆಲ್ಪ್ ಮಾಡಬೇಕು ಪ್ರೀತಿ, ಇವತ್ತು ನೀನೇನೆ. ಹ್ಞೂ, ಏನು ಹೋಗು. ಬಿರಿಯಾನಿ ಕೇಳಿದವ್ರು ಯಾರು? 3 ದಿನ ಆಯ್ತು ಸ್ನಾನ ಮಾಡಿ. 3 ದಿನ ಆಯ್ತೇನೋ ಸ್ನಾನ ಮಾಡಿ. ನಿಮ್ಗೆ ಏನೋ ಒಂದೈತೆ, ನನ್ನ ಜೊತೆ ಕೇರ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾ, ಚಾಲೆಂಜಲ್ಲೇ ಸೋತ, ಬರಲೇ ಇಲ್ಲ ಕೇರ ಮಾಡೋಕ್ಕೆ. ಹಾಂ, ನಡಿ ಮತ್ತೀಗ ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಹೊಟ್ಟೆ ರಾಗಿ ರೊಟ್ಟಿ 3 ರಾಗಿ ರೊಟ್ಟಿ ತಿಂದಾನೆ ಹೊಟ್ಟೆ ಹಸಿ ಅಂತ ನೋಡಿ. ಮಟನ್ನ ತೊಳೆದಿಟ್ಕೊಂಡಿದ್ದೀನಿ. 3/4 kg ಅಷ್ಟು ಮಟನ್ ಇದೆ. ಒಂದು 5ರಿಂದ 6 ಸರಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಈಗ ಬಿರಿಯಾನಿಗೆ ಮತ್ತು ಮಟನ್ ಮಸಾಲ ಎರಡಕ್ಕೂ ಒಟ್ಟಿಗೆ ಮಟನ್ನ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಸಪ್ರೇಟಾಗಿ ಇದನ್ನು ಫ್ಯಾಟ್ನ ಸಪ್ರೇಟಾಗಿ ತೊಳೆದು ಬೇರೆ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಮಟನ್ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಚೆನ್ನಾಯ್ತು ಹಾಕೋಕ್ಕೆ. ಸ್ವಲ್ಪ ಹಾಕೊಂಡ್ರೆ ಸಾಕು. ಒಂದು ಅರ್ಧ ಈರುಳ್ಳಿನ ಹಿಂಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು MJ's ಮೀಟ್ ಮಸಾಲ, MJ's ಮಟನ್ ಮಸಾಲ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ MJ's ತುಂಬ ಚೆನ್ನಾಗಿರುತ್ತೆ. 2 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ 1 ಹಾಕೊಂಡ್ರೆ ಸಾಕು. ಅರ್ಧ kgಗೆ ಒಂದು ಹಾಕೊಂಡ್ರೆ ಸಾಕು. ಹೆಚ್ಚು ಕಮ್ಮಿ ಅರ್ಧ kgನೇ ಹಾಕೋದು. ಈ ಫ್ರೈ ಏನು ಗೊತ್ತಾ, ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿಗೆ, ಪೂರಿಗೆ ಸಖತ್ತಾಗಿರುತ್ತೆ. ಗ್ರೇವಿ ಬೇಕು ಅಂತ ಅಂದರೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿ ಹಾಕೋಬೋದು. ಗ್ರೇವಿ ಏನು ಬೇಡ, ಬರೀ ಜಸ್ಟ್ ಫ್ರೈ ಥರ ಸಾಕು ಅಂದರೆ ನಾವು ಹಾಕೋ ಮಸಾಲೆಗಳೇ ಸಾಕು. ಇಷ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡು ಮಟನ್ ಹಾಕೋತಾರೆ. ನೀರನ್ನ ಸೋಸ್ ಹಾಕೋಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಮಟನಲ್ಲಿ ಇರೋಂಥ ನೀರಿನ ಅಂಶ ಫುಲ್ಲು ಕಂಪ್ಲೀಟಾಗಿ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ತೀನಿ.
ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಮಟನ್ಗೆ ಈಗಲೇ ಉಪ್ಪು ಹಾಕಿದ್ರೆ ನೀಟಾಗಿ ಉಪ್ಪು ಹಿಡಿದು ಚೆನ್ನಾಗಿ ಬೇಯುತ್ತೆ. ಸಪ್ಪೆ ಸಪ್ಪೆ ಅನ್ಸಲ್ಲ ಅವಾಗ, ನೀಟಾಗಿ ಉಪ್ಪು ಹಿಡಿಯುತ್ತೆ. ನೀರು ನೋಡಿ ಹೆಂಗೆ ಬಿಡ್ತಾ ಇದೆ ಅಂತ. ಈ ನೀರೆಲ್ಲ ಕಂಪ್ಲೀಟಾಗಿ ಸುಂಡಬೇಕು. ಅವಾಗವಾಗ ತಿರುಗಿಸ್ಕೊತಾ ಇರಬೇಕು. ಮಟನ್ ಚೆನ್ನಾಗಿದೆ. ನೀರೇ ಬೇಗ ಸುಂಡಲ್ಲ ಮಟನ್ಗೆ. ಸಖತ್ ನೀರೈತೆ, ನೀರಿನಂಶ ಜಾಸ್ತಿ ಐತೆ. ಮೋಸ್ಟ್ಲಿ ಕೂರಿ ಜಾಸ್ತಿ ನೀರು ಕುಡ್ದಿರ್ಬೇಕು. ನೋಡಿ ಎಷ್ಟು ನೀರು ಬಿಟ್ಟೈತೆ ಅಂತ. ಇದು ನೀರು ಸುಂಡೋ ತನಕನೂ ಫ್ರೈ ಮಾಡಬೇಕಿಲ್ಲ ಅಂದ್ರೆ ನನಗೆ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿ ನೀರು ಸುಂಡೋ ತನಕನೂ ಫ್ರೈ ಮಾಡದೇ ಇದ್ರೆ ಮನಸ್ಸೇ ಆಗಲ್ಲ. ಒಂಥರ ಸ್ಮೆಲ್ ಅನಿಸುತ್ತೆ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ನೀರಿನ ಅಂಶ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಸುಂಡಬೇಕು, ಅವಾಗಲೇ ಚೆಂದ. ನೋಡಿ ಈ ಥರ ಮೂಳೆಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ್ಬಿಟ್ಟು. ಈ ಥರ ಮೂಳೆಗಳನ್ನೇ ಕಚ್ಚಿ ತಿನ್ನಬೇಕು. ನೀವುಗಳು ವಿಚಿತ್ರವಾಗಿ ತಿಂತೀರಾ ಬೆಂಡಂಗೆ. ಈ ಥರ ಮಟನ್ಗಳೇನು ಗೊತ್ತಾ, ಅಷ್ಟು ರುಚಿ ಇರಲ್ಲ. ಮೂಳೆ ಮೇಲಿರೋಂಥ ಮಟನ್ನು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಗೊತ್ತಾ. ನಿನಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಈ ಥರ ಮೂಳೆ ಮಟನ್ಗಳು. ನೀವು ಬರೀ ಇಂಥ ಬೆಂಡು ತಿಂತೀರಾ, ಅದನ್ನು ಆರಿಸಿ ಕೊಡಬೇಕು. ಇದರಲ್ಲಿ ಇವ್ರುಗಳಿಗೆ ಏನು ಗೊತ್ತಾ, ಒಂದು ಫ್ಯಾಟ್ ಅಂಟ್ಕೊಳಂಗಿರಲ್ಲ. ಇದರಲ್ಲಿ ಫ್ಯಾಟ್ ಇರೋಂಗಿಲ್ಲ, ಎಂಥದ್ದು ಇಲ್ಲ. ಒಂದು ಸ್ಕಿನ್ ಥರ ಅಂಟ್ಕೊಳಂಗಿರಲ್ಲ. ಅವೆಲ್ಲನೂ ಕಿತ್ತಿ ಇಟ್ಟಿರ್ತಾರೆ. ಫುಲ್ಲು ಪ್ಲೈನ್ ಹಿಂಗಿರ್ಬೇಕು ಇವಕ್ಕೆ. ಹೆಚ್ಚು ಕಮ್ಮಿ ಈಗ ನೀರು ಸುಣ್ತಾ ಬಂದೈತೆ. ಏನು ಗೊತ್ತಪ್ಪಿತ್ತು, ಸರಿ ಮಟನ್ ತರಕ್ಕೆ ಹೋಗಿದ್ದಾಗ ಇಲ್ಲಿಗೆ ಹೋಗಿದ್ದೆ ನೋಡು, ಶ್ರೀರಂಗಪಟ್ಟಣ ರೋಡ್ ಹತ್ರ. ಅವಾಗ ನಿಮ್ಮಪ್ಪ ಹೆಚ್ಚು ಕಮ್ಮಿ ಶ್ರೀರಂಗಪಟ್ಟಣಕ್ಕೆ ಹೋಗಿದೆಯಲ್ಲ, ಅಲ್ಲಿ ಅದೆಲ್ಲ ತಲೆಕಾಲು ಚೆನ್ನಾಗಿ ಸಿಗುತ್ತಂತ ಬೋಟಿ ಅಂತೆ, ಫೇಮಸ್ ಅಂತೆ. ಅಲ್ಲಿ ಹೋಗ್ಬಿಟ್ಟು ಬೋಟಿ ತಗೊಂಡು ತಿನ್ನು, ತುಂಬ ಚೆನ್ನಾಗಿರುತ್ತೆ ಅಂತ ಅಂತು. ನಾನು ಹೊರಗಡೆ ಅಂತೂ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಂತೂ ತಿನ್ನಕ್ಕೆ ಹೋಗಲ್ಲ ಅಂದ್ರು. ಯಾವಾಗಲೂ ಫ್ರೆಂಡು ಒಳಾಣಿಸ್ಪುರದಲ್ಲಿದ್ದಾಗ ಕಬಾಬ್ ಅಂತ ಅಂದ್ಕೊಳ್ತಿತ್ತು ಅಷ್ಟೇ, ಅದೊಂದು ತಿಂತಿದ್ದೆ ಅಷ್ಟು ಬಿಟ್ರೆ ನಾನ್ ವೆಜ್ ಹೊರಗಡೆ ತಿಂದೇ ಇರಲಿಲ್ಲ ಅನ್ಕೋ. ಅಲ್ಲಿ ಆಮೇಲೆ ನ್ಯೂಸ್ ಬಂತು ಬಿಡ್ತು, ಒಂದು 4-5 ದಿನಕ್ಕೇನೆ ನಿಮ್ಮ ಅಪ್ಪ ಹೇಳಿದ ಹೋಟ್ಲಲ್ಲೇ ನಾಯಿ ಮಟನ್ ಅಂತ ಬಿತ್ತು. ಇನ್ನೂ ನಾಯಿಗಳದೇ ಅಂತೆ ಮಟನ್, ಅದ್ರಲ್ಲಿ ಮಾಡ್ತಾ ಇದ್ದಿದ್ದಂತೆ. ಯಪ್ಪ ದೇವ್ರೆ, ನನಗೆ ಭಯ ಆಗೋಯ್ತು. ನೋಡಿ ಕಂಪ್ಲೀಟಾಗಿ ಸುಂಡಿದೆ. ಹಿಂಗೆ ಶ್ರೀ ಅನ್ಬೇಕು, ನೋಡಿ ಹಿಂಗೆ ಸೌಂಡ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಏನಪ್ಪಿತ್ತ ನೀನು ತಿಂದಿದ್ದೀಯಾ? ನಾ ತಿನ್ನಲ್ಲಪ್ಪ. ಏನ್ ಮಾತಾಡ್ತೀಯ ಭಯ ಆದ್ರೂ ಹೊರಗಡೆ ನಾನ್ ವೆಜ್ ತಿನ್ನಕ್ಕೆ ಏನಕ್ಕೆ ಭಯ ಅಂದ್ರೆ ಈ ಥರ ಮಾಡ್ತಾರೆ ಅಂತ ಅಲ್ವಾ. ಬೇರೆ ಮಟನ್ಗಳದೆಲ್ಲ ಹಾಕ್ಬಿಡ್ತಾರೆ, ಅದು ಭಯ ನಮಗೆ. ನಾವು ಜಸ್ಟ್ ತಿನ್ನೋದು ಕುರಿ, ಕೋಳಿ, ಮೀನು, ನಳ್ಳಿ, ಸೀಗಡಿ, ಕರ್ಮೀನು ಇಂಥವಷ್ಟೇ. ನೋಡಿ ಈ ರೀತಿ ಚೆನ್ನಾಗಿ ಸೌಂಡ್ ಬರಬೇಕು. ಅಲ್ಲಿ ತನಕನೂ ಫ್ರೈ ಮಾಡಬೇಕು, ಅವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನೀರು ಹಾಕ್ತಾ ಇದ್ದೀನಿ. ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 4 ವಿಷಲ್ಲು ಕೂಗಿಸ್ಕೊತೀನಿ. ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸರಿ ಮಟನ್ ಮಟನ್ನ 4 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಯಾಕಂದರೆ ಮಟನ್ದು ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಅಂತ. ಫ್ರೈ ಮಾಡ್ಬೇಕಾದ್ರೆ ಜಾಸ್ತಿ ಬೇಯಿಸೋಕ್ಕಾಗಲ್ಲ ಅಂತಾನೆ ಒಟ್ಟಿಗೆ ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. 4 ವಿಷಲ್ ಆಗಿದೆ. ಸಖತ್ತು ಏರಿದೆ. ಈ ಏರೆಲ್ಲ ಫುಲ್ಲು ಪಾಸ್ ಆಗೋ ತನಕನೂ ವೆಯ್ಟ್ ಮಾಡಬೇಕು. ಅಲ್ಲಿ ತನಕ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹೆಚ್ಕೋಬೇಕು. ಅರಿಶಿನ, ಈರುಳ್ಳಿ ರುಬ್ಕೊಂಡು ಟೊಮೊಟೊನ ರುಬ್ಕೋತೀನಿ. ಟೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಗ್ರೇವಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಸೈಡ್ ಡಿಶ್ ಇವತ್ತು. ಮಟನ್ ಬಿರಿಯಾನಿಗೆ ಮಟನ್ದು ಗ್ರೇವಿ ಏನು ಬೇಕಾ ಚೆನ್ನಾಗಿ ತಿಂದು. ಮಟನ್ ಬೇಯಿಸ್ಕೊಂಡಿರೋದು ಏರ್ ಕಂಪ್ಲೀಟಾಗಿ ಪಾಸ್ ಆಗಿದೆ. ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ನೀಟಾಗಿ ಬೆಂದೈತೆ. ಈ ರೀತಿ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಮಟನ್ ಮಸಾಲೆಗೆ ಬೇಕಾಗಿರೋಂಥ ಸಾಮಗ್ರಿಗಳು. MJS ಮಟನ್ ಮಸಾಲ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ದಪ್ಪು ಸೈಜಲ್ಲಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಲ್ಲಿ ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಲ್ಲಿ ಟೊಮೊಟೊನ ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಈರುಳ್ಳಿ ಇದು ಬಿರಿಯಾನಿಗೂ ಹಾಕೋತೀನಿ, ಹಾಗೆಯೇ ಮಟನ್ ಮಸಾಲೆಗೂ ಹಾಕೋತೀನಿ. ಒಂದು 3 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಒಂದು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಷ್ಟು ಅರಿಶಿನ, ಈರುಳ್ಳಿ ಹಾಕೊಂಡ್ರೆ ಸಾಕು. ಸ್ವಲ್ಪ ಗ್ರೇವಿ ಬರಲಿ ಅಂತ ಟೊಮೊಟೊ ಮತ್ತು ಅರಿಶಿನ, ಈರುಳ್ಳಿನ ಎರಡನ್ನೂ ಹಾಕೋತಾ ಇದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ನಾವು ಮನೇಲೇ ಮಾಡೋದು, ಹೊರಗಡೆನ ತರಿಸಲ್ಲ. ಮನೇಲಿ ಮಾಡೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹೊರಗಡೆದಿಂದ ತರೋದು ಅಷ್ಟು ಚೆನ್ನಾಗಿರಲ್ಲ.
ಹಾಗಾಗಿ ಮನೇಲೇ ರುಬ್ಕೊಳ್ಳೋದು ನಾವು ಯಾವಾಗಲೂ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಂದ್ರೆ ಅವಾಗ ಉಪಯೋಗಿಸ್ಕೋತೀವಿ. ಹಾಗೆ ಸ್ವಲ್ಪ ಫ್ಯಾಟ್ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋಬೇಕು, ಹಾಗೆ ಎಣ್ಣೆ ಉಪಯೋಗಿಸ್ಬೇಕು. ಬನ್ನಿ ಈಗ ಫಸ್ಟು ಸ್ಟಾರ್ಟ್ ಮಾಡೋಣ. ಬಾಣಲಿನ ಬಿಸಿಗೆ ಇಟ್ಕೋತಾ ಇದ್ದೀನಿ. ನೀರೆಲ್ಲ ಫುಲ್ಲು ಹೋಗ್ಬೇಕು, ಅಲ್ಲಿ ತನಕ ಕಾಯಿಸ್ಕೋಬೇಕು. ಮಟನ್ ಮಸಾಲ ರೆಸಿಪಿನ ಫುಲ್ ತೋರಿಸ್ತಾ ಇದ್ದೀನಿ. ಒಂದು 5 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಸೌಟಷ್ಟು, ಸ್ವಲ್ಪ ಕಮ್ಮಿ ಹಾಕೋಬೇಕಷ್ಟೇ. ಯಾಕಂದರೆ ಮಟನಲ್ಲೇ ಸ್ವಲ್ಪ ಜಿಡ್ಡು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೋಬೇಕು. ತೀರಾ ಕಮ್ಮಿನೂ ಹಾಕೋಬಾರ್ದು, ಸ್ವಲ್ಪ ಗ್ರೇವಿ ಒಂಚೂರು ಹಾಕ್ಬಿಟ್ರೆ ಚೆನ್ನಾಗುತ್ತೆ. ಎಣ್ಣೆ ಕಾದಿದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು 3 ಒಟ್ಟಿಗೆ ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಆದರೆ ಸಾಕು, ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು. ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ತೀರಾ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿನೂ ಬೇಕಾಗಿಲ್ಲ. ಇಷ್ಟು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು, ಅದ್ರ ಘಮ ಬರಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ತಲೆ ಹಿಡ್ಕೊಂಡಂಗಾಗುತ್ತೆ. ಹಾಗಾಗಿ ತಿರುಗಿಸ್ತಾ ಇರಬೇಕು, ಅಂದರೆ ಪಾತ್ರೆಯಲ್ಲೇ ಸೀಕೊಂಡಂಗೆ ಆಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಇವಾಗ ಅರಿಶಿನ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ಅಷ್ಟೇ ಫ್ರೈ ಮಾಡ್ಕೋಬೇಕು. ಅರಿಶಿನ ಈರುಳ್ಳಿ ವಾಸನೆ ಮುಂದೆ ಮಾತ್ರ ಬರಬೇಕಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಮೇಯ್ನು ನಾನ್ ವೆಜ್ಗಳಿಗೆಲ್ಲ ಅರಿಶಿನ ಈರುಳ್ಳಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಸಾಕು, ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗ್ರೇವಿ ಬರಲಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ. ಫ್ರೈ ಬೇಕು ಅಂತ ಅಂದರೆ ನೀವು ಅರಿಶಿನ ಈರುಳ್ಳಿನೂ ಹಾಕೋಬೇಕಾಗಿಲ್ಲ, ಟೊಮೊಟೊ ಪೇಸ್ಟು ಕೂಡ ಹಾಕೋಬೇಕಾಗಿಲ್ಲ. ಹಂಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಗ್ರೇವಿ ಇರಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಹಾಕೋಬೇಕಿಲ್ಲ ಅಷ್ಟೇ. ಫ್ಯಾಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ಯಾಟ್ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಹಾಕಿ ನೀನು ಹಾಕ್ತಿ ಅದಕ್ಕೆ ಬಿರಿಯಾನಿಗೂ ಬೇಕು. ಫ್ಯಾಟ್ನ ಈ ಟೈಮಲ್ಲಿ ಹಾಕೋಬೇಕು. ಫಸ್ಟ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಕದ್ರೋಗ್ಬಿಡುತ್ತೆ, ತಿನ್ನೋದಕ್ಕೂ ಸಿಗಲ್ಲ. ಈ ಟೈಮಲ್ಲಿ ಹಾಕೋಬೇಕು. ಮಟನ್ ಬೇಯಿಸ್ಬೇಕಾದ್ರೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲೆಲ್ಲ ಕದ್ರೋಗುತ್ತೆ, ಆಮೇಲೆ ಜಿಡ್ಡು ಜಾಸ್ತಿ ಅನಿಸುತ್ತೆ. ಹಿಂಗೆ ಹಾಕೊಂಡ್ರೆ ಮೈಲ್ಡಾಗಿ ಇರುತ್ತೆ, ಜಿಡ್ಡು ಜಾಸ್ತಿ ಹೆವಿ ಅಂತ ಅನಿಸಲ್ಲ. ಟೊಮೊಟೊ ನೀಟಾಗಿ ಟೊಮೊಟೊ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಮೆತ್ತಗಾಗೋ ತನಕ ಮಾಡಿಸ್ಕೋಬೇಕು. ಇವೆಲ್ಲ ಒಂದು ಪ್ರೋಸೆಸ್ಸು, ಸ್ಟೆಪ್ ಬೈ ಸ್ಟೆಪ್ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು. ಮಟನ್ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಳೆಯಾಗೇ ಇರುತ್ತೆ, ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ಇರುತ್ತೆ. ಸಾಕು. ಇದು ಮೀಟ್ ಮಸಾಲ, ಇದು 1 ಪ್ಯಾಕೆಟ್ ಅಷ್ಟು ಹಾಕೋತೀನಿ. ಅರ್ಧ kg. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ. ಇದು ಫುಲ್ ಖಾರ ಬರಲ್ಲ, ಹಾಗಾಗಿ ಸ್ವಲ್ಪ ಖಾರ ಬೇಕು ಅಂತ ಅನ್ನೋರು ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದರೆ ಇದೇ ಸಾಕು ಅಂದರೆ ಅದನ್ನು ಹಾಕೊಳ್ಳಿ. ಇದನ್ನು 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು ಹಾಕುವಷ್ಟು ಅಚ್ಕಾರದ ಪುಡಿ. ಅರಿಶಿನ ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ಅರಿಶಿನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿನ ಪೇಸ್ಟ್ ಮಾಡಾಕೊಂಡ್ರೆ ಮುದ್ದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಮಟನ್ ಬಿರಿಯಾನಿಗೆ, ಇನ್ನರ್ಧ ಫ್ರೈಗೆ ಮೂಳೆಗಳು ಹಾಕೋಬೇಕು, ಚೆನ್ನಾಗಿರುತ್ತೆ. ಅಲ್ಲ ಪುಟ್ಟ? ಸಾಕು, ಬಿರಿಯಾನಿಗೆ ಇಷ್ಟಿದೆ. ತುಪ್ಪದ ಮೂಳೆಗಳೈತೆ ಪ್ರೀತಿ ಚೆನ್ನಾಗಿರೋದು. ಓ ಬಿಡು, ಅದು ಸ್ವಲ್ಪ. ಇವಾಗ ಇಷ್ಟು ಈಗ ಹಾಕ್ತಾರೆ. ಇದಕ್ಕೆ ಎಕ್ಸ್ಟ್ರಾ ನೀರು ಯಾವ ಸೇರಿಸ್ತೀನಿ ಅಂದರೆ ಬೇಯಿಸ್ಕೊಂಡಿರೋ ಮಟನ್ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು. ಮಟನ್ಗೆ ಸ್ವಲ್ಪ ನೀಟಾಗಿ ಮಸಾಲೆಗಳೆಲ್ಲ ಹಿಡಿಯೋ ತನಕ ಬೇಯಿಸ್ಕೋಬೇಕು.
ಒಂದು 5 ನಿಮಿಷನಾದ್ರು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ ಮಟನ್ ಕೂಡ ನೋಡಿ. ಮೀಟ್ ಮಸಾಲ ಇಷ್ಟೇ, ಇದನ್ನು ಬೇಯಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಮಟನ್ ಮಸಾಲ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿಯಾಗೆ ಮಾಡ್ಕೊಳ್ಳೋದು ನಾವು ಮಟನ್ಗಳೆಲ್ಲ, ಮಟನ್ ಚಿಕನ್ ಎಲ್ಲ. ಇದು ಅಷ್ಟೇ ಸ್ವಲ್ಪ ಸ್ಪೈಸಿಯಾಗಿದೆ, ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದ್ದರೆ ಚಂದ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸಾಕು ಇವಾಗ ಬಿಸಿ ಬಿಸಿ ಮಟನ್ ಮಸಾಲ ರೆಡಿ. ಗ್ರೇವಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು, ನಾನು ಜಾಸ್ತಿ ನೀರು ಹಾಕೋಕೆ ಹೋಗಿಲ್ಲ. ಸಾಕು. ಪ್ರೀತಾ, ನಿನ್ನ ಫೇವ್ರೇಟ್ ಏನೋ ಇದು? ನನ್ನ ಫೇವ್ರೇಟ್ ಮಟನ್ ಅಂದ್ರೆ ನಂಗೆ ಸಕ್ಕತ್ ಇಷ್ಟ. ಚಿಕನ್ಗಿಂತ ನಂಗೆ ಮಟನ್ ಎಲ್ಲ ತಿನ್ನೋದು ನೀನೇ ಬಾ. ಎಲ್ಲಾನು ನೀನೇ ತಿನ್ನೋದು ಅದ್ರಲ್ಲಿ ಆಲ್ಮೋಸ್ಟ್ ಮಟನ್ ಎಲ್ಲ. ಓಹೋ, ಮಟನ್ ಮಸಾಲ ರೆಡಿ. ಟೇಸ್ಟ್ ನೋಡ್ತೀಯಾ ಪ್ರೀತಾ? ಯಪ್ಪ ನೀನೇ ತಿನ್ನು. ಯಾಕೋ ಮಗನೇ ನೀನು ತಿನ್ನು, ನೋಡ್ತೀನಿ ಆಮೇಲೆ. ಬಾಯಲ್ಲಿ ನೀರು ಬರ್ತೈತೆ. ಬಿಸಿ ಬಿಸಿ ನಿಮ್ಮ ಅಕ್ಕ ಆಗಿದ್ರೆ ಬಿಸಿ ಬಿಸಿನೇ ನನಗೆ ಇದು ಮಾಡ್ಕೊಂಡು ತಿನ್ಬಿಡ್ತಾಳ. ಫಸ್ಟ್ ಮಸಾಲ ತಿಂತೀನಿ. ಕಣ್ಣಲ್ಲೇ ಬರ್ತಾನೆ ಆಂಟಿ ಹೇಳ್ಬಿಟ್ಟಲ್ಲವ. ನನಗೆ ಮಟನ್ ಅಂದ್ರೆ ಸಖತ್ ಇಷ್ಟಪಡ್ತಾರೆ. ನೋಡು ನೀಟಾಗಿ ಮಟನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಇಲ್ಲಿ ಚೆನ್ನಾಗಿ ತಿನ್ಬೇಡ ಹೊಡೋಗ್ಬಿಟ್ಟು ನಾಳೆ ತಿಂತೀನಿ. ತಿನ್ನೋಡು ನಿಂತು ಒಳ್ಳೆ ಟೇಸ್ಟ್ ಐತೆ. ರೊಟ್ಟಿ ಚಪಾತಿ ಪೂರಿಗೆ ಸೈಡ್ ಡಿಶ್ಗೂ ಬೇಳೆ ಸಾರು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ಬೊಂಬಾಟ ಇರುತ್ತೆ. ಇವಾಗ ಮಟನ್ ಬಿರಿಯಾನಿನ ರೆಡಿ ಮಾಡಬೇಕು. ಮಟನ್ ಮಸಾಲ ಫಸ್ಟೇ ಮಾಡಿದೆ, ಕರೆಂಟ್ ಒಂದೊಂದ್ಸರಿ ಹೋಗ್ಬಿಡುತ್ತೆ, ಹಾಗಾಗಿ ಫಸ್ಟು ಮಟನ್ ಮಸಾಲನ ಮಾಡ್ಕೊಳ್ಬೇಕು. ಈಗ ಬಿರಿಯಾನಿ ರೆಡಿ ಮಾಡ್ಕೊಳ್ತೀನಿ, ಆಯಿತಾ? ಓಕೆ ಫ್ರೆಂಡ್ಸ್, ನಾನು ಮಾಡಿದರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.